ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನೋಡಿ, ಇದು ಹಲಸಿನ ಹಣ್ಣು ಅಥವಾ ಹಲಸಿನಕಾಯಿ ಅಥವಾ ಜಾಕ್ ಫ್ರೂಟ್ ಇಷ್ಟ ಇಲ್ಲದವರು ಅಥವಾ ಹಲಸಿನ ಹಣ್ಣು ಇಷ್ಟ ಇಲ್ಲದವರು ಯಾರಿದ್ದಾರೆ ಹೇಳಿ? ಪ್ರತಿಯೊಂದು ಮನುಷ್ಯನಿಗೂ ಹಲಸಿನ ಹಣ್ಣು ಅಂದರೆ ಪಂಚಪ್ರಾಣ. ಹೆಚ್ಚಿನ ಜನಗಳಿಗೆ ಇಷ್ಟ ಇಲ್ಲದ ಜನಗಳು ಬಹಳ ಅಪರೂಪ. ಆದರೆ ಈ ಹಲಸಿನ ಹಣ್ಣಿಗೆ ಕೆಲವು ಸೀಸನ್ಗಳು ಮಾತ್ರ ಇರುತ್ತಲ್ವ. ಆದರೆ ವರ್ಷದ ಪ್ರತಿದಿನ 360 ದಿನ ತಿನ್ನಬೇಕಂದ್ರೆ ಈ ಹಲಸಿನ ಹಣ್ಣು ಏನು ಮಾಡಬೇಕಂದ್ರೆ, ಹಲಸಿನ ಕಾಯಿ ಬಲಿತ ನಂತರ ಹಣ್ಣಾಗಿರಬಾರ್ದು, ಎಳೆದಿರಬಾರ್ದು, ಚೆನ್ನಾಗಿ ಬಲ್ತಿರುತ್ತಲ್ವ, ಅದನ್ನು ನಮ್ಮ ಊರಲ್ಲಿ ಹಲಸಿನ ಮರ ಇರುವವರೆಲ್ಲ ಅದನ್ನು ಒಂದು ಉಪ್ಪಿನ ಭರಣಿಯಲ್ಲಿ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಅದಕ್ಕೆ ಒಳ್ಳೆ ಟೈಟಾಗಿ ಮುಚ್ಚಳೆಲ್ಲ ಕಟ್ಟಿ ಅದನ್ನು 1 ವರ್ಷ 2 ವರ್ಷ 3 ವರ್ಷ ಕೂಡ ನಾವು ತರ್ಬೋದು. ಅದನ್ನು ಆ ಥರ ಒಳ್ಳೆ ಶುಚಿಯಾಗಿ ನಾವು ಅದನ್ನು ಹಾಕಿಡಬೇಕು. ಹೇಗಾಗೋ ಇಟ್ಟರೆ ತಣ್ಣೀರು ಸುಮ್ಮನೆ ನಮ್ಮ ಕೈಯೆಲ್ಲ ಕ್ಲೀನಾಗಿ ಇಲ್ಲ ಅಂದರೆ 1-2 ತಿಂಗಳು ಕೂಡ ಬರೋಲ್ಲ. ಅಷ್ಟು ಚೆನ್ನಾಗಿ ಶುಚಿಯಾಗಿ ಮಾಡಿಟ್ರೆ ಒಂದೆರಡು ಹಲಸಿನ ಹಣ್ಣನ್ನು ಹೀಗೆ ಉಪ್ಪಲ್ಲಿ ಹಾಕಿದರೆ 2 ವರ್ಷ ಕೂಡ ತಗೊಂಡು ಹೋಗ್ಬೋದು. ಹಾಗೆ ಇವತ್ತು ನಾವು ಮಾಡುವಂಥ ಇದೊಂದು ಹಲಸಿನ ಕಾಯಿದು ಒಂದು ಉಪ್ಪಾಡು ಪಚ್ಚಲು ಅಂತ ಕೂಡ ಹೇಳ್ತಾರೆ ನಮ್ಮೂರ ಕಡೆ. ಅದನ್ನು ಇವತ್ತೊಂದು ನಾವು ಪಲ್ಯ ಮಾಡೋಣ ಅಂತ. ಅದು ಇಲ್ಲಿ ನಮ್ಮ ಅಕ್ಕ ಹಾಕಿಟ್ಟಿರ್ತಾರೆ. ಇದು 1 ವರ್ಷ ಕಳೀತು ನೋಡಿ. ಈ ಥರ ಬಣ್ಣ ಬರುತ್ತೆ, ಆದರೂ ಅದೇ ಟೇಸ್ಟಿಯಾಗಿರುತ್ತೆ. ಇದು ಇವಾಗ ಮಂಗಳೂರು ಸ್ಟೋರ್ಸ್ ಕೆಲವು ಕಡೆಲ್ಲ ನಾವು ಹಣ ಕೊಟ್ಟರೆ ನಮಗೆ ಸಿಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಇವತ್ತು ಬೆಳಿಗ್ಗೆ ಮಾಡಬೇಕಂದ್ರೆ ರಾತ್ರಿ ನೀರಲ್ಲಿ ಹಾಕಿದರೆ ಒಳ್ಳೆಯದು. ಯಾಕೆಂದರೆ ಉಪ್ಪಿನಂಶ ಜಾಸ್ತಿ ಇರುತ್ತೆ. ನಾವು ಉಪ್ಪು ಹಾಕೋದು ಇದು ಕೆಟ್ಟು ಹೋಗಬಾರ್ದು ಅಂತ ಉಪ್ಪು ಹಾಕೋದು. ಆದರೆ ಅಷ್ಟು ಉಪ್ಪನ್ನು ನಾವು ಪಲ್ಯಕ್ಕೆ ಹಾಕಿದರೆ ಆ ಪಲ್ಯ ನಮಗೆ ಉಪ್ಪಲ್ಲಿ ತಿನ್ನಲಿಕ್ಕಾಗಲ್ಲ. ನಾವು ಅದನ್ನೊಂದು ಮಿನಿಮಮ್ 6 ಗಂಟೆ 7 ಗಂಟೆ ಎಲ್ಲ ನೀರಲ್ಲಿ ನೆನೆ ಹಾಕೋದಂದ್ರೆ ಉಪ್ಪು ಹೋಗಲಿಕ್ಕೋಸ್ಕರ. ಆಮೇಲೆ ಈ ಥರ ಚೆನ್ನಾಗಿ ತೊಳಿಬೇಕು ಅದನ್ನು. ಇದಕ್ಕೆ ನಾವು ಕಾಂಬಿನೇಷನ್ ಅಂದರೆ ಹಲಸಿನ ಬೀಜ. ಈಗ ಇದೆಲ್ಲ ನಾವು ಉಪ್ಪಲ್ಲಿ ಹಾಕುವಾಗ ನಮಗೆ ಸಾಕಷ್ಟು ಹಲಸಿನ ಬೀಜ ಕೂಡ ಸಿಗುತ್ತಲ್ವ, ಅದನ್ನು ಕೂಡ ನಾವು ಒಂದು ಬೇವಿನ ಎಲೆ ಹಾಕಿನೋ, ಯಾಕಂದರೆ ಹಲಸಿನ ಬೀಜ ಒಡೆದು ಹೋಗಿರಬಾರ್ದು, ಇಡೀ ಹಲಸಿನ ಬೀಜ ಆಗಿರಬೇಕು. ಬೇವಿನ ಎಲೆನೋ ಅಥವಾ ಮಣ್ಣಲ್ಲಿ ಮಿಕ್ಸ್ ಮಾಡಿದರೆ ಇದನ್ನು ಕೂಡ 1 ವರ್ಷದ ಮೇಲೆ ನಾವು ತಗೊಂಡು ಬರ್ಬೋದು, ಕೆಡದಂತೆ ಇಡ್ಬೋದು. ಇಲ್ಲಾಂದರೆ ಚೆನ್ನಾಗಿ ಒಣಗಿಸಿ ಟೈಟಾದೊಂದು ಚೀಲದಲ್ಲಿ ಕಟ್ಟಿದ್ರೂ ಇದು ಚೆನ್ನಾಗಿರುತ್ತೆ ಹಲಸಿನ ಬೀಜ. ನೋಡಿ, ಇವಾಗ ಈ ಕಡೆ ನಮ್ಮ ಉಪ್ಪಾಡು ಪಚ್ಚಲ್ ಅಂದರೆ ಹಲಸಿನ ಕಾಯಿನ ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿನ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇವೆ. ಈ ಕಡೆ ಅದಕ್ಕೆ ಕಾಂಬಿನೇಷನಾಗಿ ನೋಡಿ ಹಲಸಿನ ಬೀಜ. ಇದೆರಡನ್ನು ಈಗ ಕೆಲವು ತುಂಬ ಮೆತ್ತನಿರುತ್ತೆ, ಅದು ಹಲಸಿನಕಾಯಿದು ಕ್ವಾಲಿಟಿ ಹೇಗಿರುತ್ತೆ ಹಾಗಿರುತ್ತೆ. ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿರೋದನ್ನೇ ನಾವು ನೋಡಿ ಹಾಕಿರೋದು. ಹಾಗಾಗಿ ಇದನ್ನು ಕುಕ್ಕರಲ್ಲಿ ಬೇಯಿಸೋದಿಲ್ಲ, ತುಂಬ ಹೊತ್ತು ಹಿಡಿಯುತ್ತೆ. ಕುಕ್ಕರಲ್ಲಿ ಒಂದು 6 ವಿಷಲ್ ನಾವು ತೆಗೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಬೇಳೆ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು 1-2 ನಿಮಿಷ. ನಮ್ಮ ಏನು ಹೇಳಿದೆ, ಹಲಸಿನ ಉಪ್ಪಲ್ಲಿ ಹಾಕಿದ ಸೋಳೆ ಮತ್ತು ಹಲಸಿನ ಬೀಜ ಎರಡನ್ನು ಒಟ್ಟೊಟ್ಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೆ ನೀರು ಹಾಕಿ ನಾವೊಂದು 5-6 ವಿಷಲ್ ತೆಗಿಬೇಕು. ಒಳ್ಳೆ ಕುಕ್ಕರ್ ಅಂದರೆ ಒಂದು 3 ವಿಷಲಲ್ಲಿ ಸಾಕಾಗುತ್ತೆ. ಇದು ಮೆತ್ತಗೆ ಇದ್ದರೆ ನಮಗೆ ಹಾಗೇ ಮಾಡ್ಬೋದು. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಕೂಡ ಬರೀ ಅನ್ನಕ್ಕಲ್ಲದೆ ಸಂಜೆ ಟೀಗೆ ಕೂಡ ಚೆನ್ನಾಗಿರುತ್ತೆ, ಮತ್ತು ಗಂಜಿ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾವು ಏನು ಹೇಳೋದು, ಹಲಸಿನ ಸೋಳೆ ಮತ್ತು ನಮ್ಮ ಹಲಸಿನ ಬೀಜವನ್ನು ಒಟ್ಟೊಟ್ಟಿಗೆ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 6 ವಿಷಲ್ ತಗೊಳ್ಬೇಕು ನಮ್ಮ ಕುಕ್ಕರಲ್ಲಿ. ಆಗ ಇದು ಚೆನ್ನಾಗಿ ಬೆಂದಿರುತ್ತೆ. ಇದು ಬೆಂದಿಲ್ಲ ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿರಲಿಲ್ಲ. ಮತ್ತು ಉಪ್ಪಲ್ಲಿ ಹಾಕಿದ್ದನ್ನು ಅದು ಉಪ್ಪು ಹೋದ್ಮೇಲೆ ನಮಗೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಅದು ಕೂಡ ನಾನು ತಿಂತೀನಿ. ಇವಾಗ ಇದಕ್ಕೆ ನಾವು ಬೇಯುವಾಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿನೋ, ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿಣ ಪುಡಿನೋ, ಒಂದು 3/4 ಸ್ಪೂನು ಖಾರಕ್ಕಷ್ಟು ಸಾಕು, 3/4 ಸ್ಪೂನು ಒಣಮೆಣಸಿನ ಪುಡಿ ಹಾಕಿ ಬೇಯಿಸಬೇಕು ನೀರು ಹಾಕ್ಕೊಂಡು. ನೀರು ಅಷ್ಟೇ, ಒಂದಷ್ಟು ನೀರು ಹಾಕುವಾಗಿಲ್ಲ, ಇದು ಮುಳುಗುವಷ್ಟೇ ನೀರು ಹಾಕಬೇಕು. ನಮ್ಗೆ ಗೊತ್ತಾಗುತ್ತಲ್ಲ, ಒಂದು 6 ವಿಷಲಿಗೆ ಎಷ್ಟು ನೀರು ಹಾಕಬೇಕು, ಅಷ್ಟೇ ನೀರು ಹಾಕಿ ನಾವು ಇದನ್ನು ಮೊದಲು ಬೇಯಿಸಬೇಕು. ಇದು ಬೇಯ್ತಾ ಇರುವಾಗ ನಾವಲ್ಲಿ ತೆಂಗಿನ ತುರಿನ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ತೆಂಗಿನ ತುರಿ, ಅದಕ್ಕೆ ಒಂಚೂರು ಜೀರಿಗೆ, ಆಮೇಲೆ 1-2 ಎಸಳು ಬೆಳ್ಳುಳ್ಳಿ ಗುದ್ದಿ ಹಾಕಿಬಿಟ್ಟು ಕೊನೆಯಲ್ಲಿ ಹಾಕಿ ಒಂದು ಒಳ್ಳೆ ಪಲ್ಯ ಮಾಡಬೇಕು. ಇವಾಗ ನೋಡಿ,
ಈ ಥರ ಒಂದು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸಿ 5-6 ವಿಶಿಲ್ ತಗೊಳ್ಬೇಕು. ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೆಂದಿರುತ್ತೆ, ಹಲಸಿನ ಬೀಜನೂ ಕೂಡ ಬೆಂದಿರುತ್ತೆ. ಆಮೇಲೆ ನಮ್ಮ ಉಪ್ಪಿನ ಸೋಳೆ ಅಂತ ಹೇಳ್ತೀವಿ ನಾವು, ಉಪ್ಪಿನ ಸೋಳೆ ಕೂಡ ನಾವು ಅದು ಬೆಂದಿರುತ್ತೆ. ಈಗ ಒಂದು ಬಾಣಲಿಗೆ ಹಾಕಿ ಅದನ್ನು ಮತ್ತೆ ಸ್ವಲ್ಪ ಇರುವ ನೀರೆಲ್ಲ ಬತ್ತಿ ಹೋಗಬೇಕು, ಅದನ್ನು ಕುದಿಸಬೇಕು. ಕುದಿಯುವಾಗ ನಾವಲ್ಲಿ ರೆಡಿ ಮಾಡಿಟ್ಟಿರುವ ತೆಂಗಿನ ತುರಿಯನ್ನು ಕೂಡ ಹಾಕಿ, ಬೇಕಂದ್ರೆ ಕರಿಬೇವು ಸೊಪ್ಪೆಲ್ಲ ಹಾಕಿ ಕೊನೆಯಲ್ಲಿ ಒಣಮೆಣಸಿನಕಾಯಿ 1-2 ಸುಮ್ಮನೆ ಫ್ರೈ ಮಾಡೋ ಉದುರಿಸಿ ಅದನ್ನು ಹಾಕ್ಬೋದು. ಅದು ಕುಕ್ಕರಲ್ಲಿ ಬೇಯಿಸುವಾಗಲೇ ಹಾಕಬೇಕು. ಇವಾಗ ನೋಡಿ, ಇದಕ್ಕೆ ನಾವು ತುರಿದಿಟ್ಟ ತೆಂಗಿನ ತುರಿ ಹಾಕಿ, ಇದು ಬೆಳ್ಳುಳ್ಳಿ ಮತ್ತು 2 ಎಸಳು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಪುಡಿ ಮಾಡಿಟ್ಟಿರುವಂತಹ ತೆಂಗಿನ ತುರಿ. ಕೊನೆಯಲ್ಲಿ ಇದು ನೀರು ಬತ್ತುವರೆಗೆ ಇದನ್ನು ಇಟ್ಟು ಹಾಗೆ ಫ್ರೈ ಮಾಡಬೇಕು. ಆಗ ನಮಗೆ ಒಂದು ಗರಿಗರಿಯಾದ ಸುಕ್ಕ ರೆಡಿಯಾಗುತ್ತೆ. ಇದು ಗಂಜಿ ಕೂಡ ಚೆನ್ನಾಗಿರುತ್ತೆ, ಮತ್ತು ಹಾಗೆ ಟೀ ಜೊತೆ ಕೂಡ ತಿನ್ಬೋದು. ಈ ಥರ ನಾವು ಮಾಡಿದರೆ ವರ್ಷ ಇಡೀ ಹಲಸಿನ ಕಾಯಿದು ಏನಾದರೂ ಒಂದು ನಾವು ತಿಂಡಿ ತಿಂತಾನೆ ಇರ್ಬೋದು. ಹಪ್ಪಳ, ಸಂಡಿಗೆ ಏನು ಬೇಕಾದರೂ ಮಾಡ್ಬೋದು. ಹಲಸಿನ ಹಪ್ಪಳ ಕೂಡ ಚೆನ್ನಾಗಿರುತ್ತೆ. ಹಲಸಿನ ಹಪ್ಪಳದಲ್ಲಿ ಖಾರ ಹಪ್ಪಳ, ಆಮೇಲೆ ಖಾರ ಇಲ್ಲದ ಹಪ್ಪಳ, ಹೀಗೇನೂ ಕೂಡ ಮಾಡ್ಬೋದು. ಹೀಗೆ ಒಂದೊಂದು ರೀತಿಯಲ್ಲಿ ನಾವು ನಮ್ಮ ಹಲಸಿನ ಹಣ್ಣು